ಫ್ರೆಂಡ್ಸ್ ಕೇರಳದಲ್ಲಿ ನೆಕ್ಸ್ಟ್ ಡೇ ನೋಡಿ ಔಟ್ಫಿಟ್ ಹಾಕೊಂಡಿದ್ದೆ, ಹೆಂಗೆ ಕಾಣಿಸ್ತಿದೆ ಹೆಂಗೆ ಕಮೆಂಟ್ ಮಾಡಿ. ನಂಗೆ ಗೊತ್ತು ನಾನು ಜಾಸ್ತಿ ಚೆನ್ನಾಗಿದ್ದೀನಿ, ಆದರೂ ನೀವು ಹೇಳಿದ್ರೆ ಇನ್ನೂ ಖುಷಿ. ಆಮೇಲೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೊರಟೆ, ಎಲ್ಲ ಖಾಲಿಯಾಗಿ ಹೋಗಿತ್ತು, ಇಷ್ಟೇ ಐಟಮ್ ಇದ್ದಿದ್ದು. ಇದನ್ನೇ ತಿನ್ಕೊಂಡು ಒಂದು ಟೀ ಕುಡ್ಕೊಂಡು ಬಂದೆ. ನಮ್ಮ ಬಾಸು ಗುರುವಾರ ನಮ್ಗೆ ಹೋಗ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಆಮೇಲೆ ಬೆಂಗಳೂರು ರಿಟರ್ನ್ ಆಗೋಣ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಹಂಗೆ ಸುತ್ತಮುತ್ತ ಇದ್ದಿದ್ದು ನೇಚರ್ನ ಎಕ್ಸ್ಪ್ಲೋರ್ ಮಾಡ್ತಾ ಆರಾಮಾಗಿ ರಿಲ್ಯಾಕ್ಸ್ ಆದೋ. ಸರಿ ಅಂದ್ಬಿಟ್ಟು ಬೆಂಗಳೂರು ರಿಟರ್ನ್ ಆಗೋಣ ಅಂತ ಬಂದು ಹೋಗುವಾಗ ನೋಡಿ ಇಷ್ಟು ದೊಡ್ಡ ಕ್ರೇನಲ್ಲಿ ಮರ ಕಡಿತಾ ಇದ್ದಾರೆ, ಅದನ್ನು ವೀಡಿಯೋ ಮಾಡ್ಕೊಂಡು ಬಂದೆ. ಆಮೇಲೆ ನಮ್ಮ ಡ್ಯಾಡಿಗೆ ಟಾಡಿ ತಗೊಳ್ಳೋಣ ಅಂತ ಹೋದೆ, ಇಲ್ಲಿ ಹಾಫ್ ಲೀಟ್ರು 90 ರೂಪಾಯಿ ಅಂದೆ, ಅದಕ್ಕೆ ಹಾಫ್ ಲೀಟ್ರ್ ತಗೊಂಡು ಬಂದೆ. ಆಮೇಲೆ ಹೋಗುವಾಗೆಲ್ಲ ಮಳೆ ಹುಯ್ತಾಯಿತ್ತು, ಇವಾಗ ನೋಡಿ ಬರುವಾಗ ಯಾವ ರೇಂಜ್ಗೆ ಹುಯ್ತಾಯಿತ್ತು ಅಂದರೆ ಫುಲ್ಲು ಮಳೆ. ಆಮೇಲೆ ಹಂಗೆ ಬರ್ತಾಯಿತ್ತು, ಆಚೆಗಡೆ ಅಂತೂ ಫುಲ್ಲು ಫಾಗ್ ಬೀಳ್ತಾಯಿತ್ತು, ಏನೂ ಕಾಣಿಸ್ತಾನೆ ಇರಲಿಲ್ಲ. ಅದಕ್ಕೆ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಗ್ಲಾಸಿಂದ ಆಚೆ ಇಟ್ಕೊಂಡು ವೀಡಿಯೋ ಮಾಡಿದ್ದೀನಿ ನೋಡಿ. ಆಮೇಲೆ ಹೊಟ್ಟೆ ಸಿತಾಯಿತ್ತು ಅಂತ ಊಟಕ್ಕೆ ನಿಲ್ಸೋಣ ಅಂತ ನೋಡ್ತಾ ಇದ್ದೋ, ಯಾವುದು ಸೌತ್ ಇಂಡಿಯನ್ ಫುಡ್ ಸಿಗೋ ಅಂತ ಹೋಟ್ಲು ಸಿಗ್ತಾ ಇರಲಿಲ್ಲ. ಆಮೇಲೆ ಇಲ್ಲೊಂದು ನಮ್ಮ ಕುಡ್ಲ ಅಂತ ಹೋಟ್ಲು ಸಿಕ್ತು, ಪ್ಯೂರ್ ವೆಜ್ ಅಂತ ಇತ್ತು. ಅಲ್ಲಿ ಹೋಗಿ ನಾನು ಗೀ ರೈಸ್ ತೊಗೊಂಡೆ, ಅವರು ದೋಸೆ ತೊಗೊಂಡಿದ್ರು. ಆಮೇಲೆ ಗೀ ರೈಸ್ ತಿನ್ಕೊಂಡು ಬಂದು ಬರುವಾಗ ಹುಣಸೂರು ರೋಡಲ್ಲಿ ಹೂವು ಮಾರ್ತಾಯಿದ್ರು. ಈ ಥರ ರೋಡಲ್ಲಿ ನಿಂತ್ಕೊಂಡು ಕಷ್ಟಪಡ್ತಾ ಇರೋರನ್ನು ಸ್ವಲ್ಪ ಬೆಳೆಸಿ, ಹೂವು ಫುಲ್ಲು ಘಮ ಘಮ ಅಂತ ಇತ್ತು. ಗಾಡಿ ಓಡಿಸಿ ಸಾಕಾಯಿತು ಅಂದ್ಬಿಟ್ಟು ಶ್ರೀರಂಗಪಟ್ಟಣಕ್ಕಿಂತ ಸ್ವಲ್ಪ ಹಿಂದೆ ನಿಲ್ಲಿಸ್ಬಿಟ್ಟು ಮಗುಗೆ ಸ್ವಲ್ಪ ನೀರು ಹಚ್ಕೊಂಡು ಆಮೇಲೆ ಹೋದೆ. ನೆಕ್ಸ್ಟು ಇನ್ನೆಲ್ಲೂ ಬ್ರೇಕ್ ತಗೊಳ್ಳಲ್ವಲ್ಲ ಅಂದ್ಬಿಟ್ಟು ರಾಮನಗರದ ಹತ್ರ ನಿಲ್ಲಿಸಿದೆ. ಇಲ್ಲಿ ಸಮೃದ್ಧಿ ಟೀ ಅಂಗಡಿಯಲ್ಲಿ ಟೀ ಕುಡ್ಕೊಂಡು ಮತ್ತು ಮದ್ದೂರಡೆ ತಿನ್ಕೊಂಡು ಹೊರಟು. ಫೈನಲಿ ಯಲಹಂಕ ರೀಚ್ ಆದೋ, ಬಾಸ್ನ ಬಿಟ್ಬಿಟ್ಟು ಬಂದೆ. ಆದರೆ ಹೋಗುವಾಗ ಹಗ್ ಮಾಡಿ ಬಾಯ್ ಮಾಡ್ತಾರಲ್ಲ, ಆವಾಗ ಖುಷಿನೇ ಬೇರೆ. ಸರಿ, ಇದಾಗಿತ್ತು ಇವತ್ತಿನ ವ್ಲಾಗು. ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್ ಬಾಯ್.